ನಮಸ್ಕಾರ ರೈತ ಬಾಂಧವ್ರೆ. ಸೊ ಒಂದು ಖುಷಿ ವಿಚಾರ ಅಂತಂದ್ರೆ ಇವತ್ತು ನಮ್ಮ ಸಹೋದರ ಆಗಬೇಕಾ ಬದ್ರು ಕುಂಬಾರ್ ಅಂತೇಳಿ ಅವ್ರ ಹೊಲಕ್ಕೆ ನಾವು ನಮ್ಮ ಆರ್ಗ್ಯಾನಿಕ್ ಇಂಡಿಯಾಗ್ರೋ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡಿದ್ದೀವಿ. ಸೊ ಫಸ್ಟ್ ಟೈಮ್ ಅಂತಂದ್ರೆ ಫಸ್ಟ್ ಬಿಗಿನಿಂಗಲ್ಲಿ ಅವರು ನಮ್ಮ ಪ್ರಾಡಕ್ಟನ್ನು ಸ್ವಲ್ಪ ಲೇಟಾಗಿ ಹಾಕಿದ್ರೆ, ಭೂ ವಸ್ತ್ರ ಹಾಕಿದ್ರೆ, ಒಂದು 1.5 ಎಕರೆ ಇದೆ, 5 ಪ್ಯಾಕೆಟ್ ಭೂ ವಸ್ತ್ರ ಹಾಕಿದ್ರೆ, ಅದಾದಮೇಲೆ ಒಂದು ಓಲಿಪ, ಒಂದು ಗ್ರೋ ಮ್ಯಾಜಿಕ್, MI ಸ್ಪ್ರೇ ಮಾಡಿದ್ರೆ. ಸೊ ನೆಕ್ಸ್ಟ್ ಮತ್ತೆ ಬಂದುಬಿಟ್ಟು 4 ಪ್ಯಾಕೆಟ್ 1.5 ಎಕರೆಗೆ 4 ಪ್ಯಾಕೆಟ್ ಭೂ ವಸ್ತ್ರ ಹಾಕಿದ್ರೆ. ಸೊ ಈ ಥರ ನಮ್ಮ ಪ್ರಾಡಕ್ಟನ್ನು ಆರ್ಗ್ಯಾನಿಕ್ ಇಂಡಿಯಾಗ್ರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಸೊ ಯೂಸ್ ಮಾಡಿದ ಮೇಲೆ ಅವ್ರ ಕಬ್ಬಿನಲ್ಲಿ ಆದಂಥ ಬದಲಾವಣೆ ಏನೇನಾಗಿದೆ ಅಂತ ನೀವು ನೋಡ್ಬೋದು. ಸೊ ಇವರೇ ಬದ್ರು ಅಂತ ಹೇಳಿ. ಸೊ ನೋಡ್ರಿ ಸ್ನೇಹಿತರೆ, ಸೊ ಯಾವ ಥರ ಬೆಳೆ ಇದೆ ಅಂತಂದ್ರೆ ಕಂಪ್ಲೀಟ್ ಕಬ್ಬಿನ ಒಂದು ಸೈಜ್ ನೋಡ್ರಿ, ಇದ್ರ ಸೈಜ್ ನೋಡ್ರಿ, ದಪ್ಪ ನೋಡ್ರಿ. ಸೊ ಒಂದು ಕಬ್ಬು ಒಂದು ಇಳುವರಿ ಬರಬೇಕು, ಜಾಸ್ತಿ ಟನ್ನೇಜ್ ಬರ್ಬೇಕಂತಂದ್ರೆ ಕಾರಣ ಇದು ರೀ. ಸೊ ಕಂಪ್ಲೀಟ್ ಇದಾದ್ಮೇಲೆ ನೆಕ್ಸ್ಟ್ ನೋಡ್ತಾ ಬಂದರು. ನೀವು ಎಲ್ಲಿ ಬೇಕಾದ್ರೆ ಪ್ಲ್ಯಾಂಟಲ್ಲಿ ಇಡೀ ಪ್ಲ್ಯಾಂಟ್ ಚೆಕ್ ಮಾಡಿದ್ರು. ಸೊ ಇದೇ ಥರ ಸೇಮ್ ಇದೆ ರೀ, ಕಬ್ಬಿದೆಲ್ಲ ಇದೇ ಥರ ಸೇಮ್ ಇದೆ ಅಂತ ಹೇಳ್ಬೋದು. ಸೊ ಎಲ್ಲಿ ಸಹ ಹೆಚ್ಚು ಕಡಿಮೆ ಇಲ್ಲ ಬೆಳೆ ಇಳುವರಿ. ಇಡೀ ಪ್ಲ್ಯಾಂಟ್ ನಾವು ಒಂದು ಸಲ ಫುಲ್ ಸುತ್ತಾಗಿ ಬಂದ್ವಿ. ಸೊ ಸೇಮ್ ಟು ಸೇಮ್ ಹಿಂಗೆ ಇಡೀ ಕಂಪ್ಲೀಟ್ ಇದೇ ಥರ ಇದೆ ಕಬ್ಬಿನ ಸೈಜ್. ಈ ಸೈಜ್ ನೋಡ್ರಿ ಯಾವ ಲೆವೆಲ್ಗಿದೆ ಅಂತೇಳಿ ಅಲ್ವಾ. ಸೊ ಒನ್ ಆಫ್ ದ ಬೆಸ್ಟ್ ರಿಸಲ್ಟನ್ನು ಆರ್ಗ್ಯಾನಿಕಲ್ಲಿ ತೆಗಿಬೋದು ಅಂತೇಳಿ ಪ್ರೂವ್ ಆಗಿರ್ತಕ್ಕಂಥ ಒಂದು ಇದು ಈ ಪ್ಲ್ಯಾಂಟ್ ರೀ ಡೇರ್ ಲೀಡರ್ಸ್. ಯಾವ ಥರ ಏನಾಗುತ್ತೆ ಅನ್ನೋದು ರೈತರ ಹೇಳ್ತಾರೆ ರೀ. ಸೊ ರೈತರ ಮಾತಾಡ್ಬೋದು ರೀ ಬದ್ರು ಸರ. ನಮಸ್ಕಾರ ರೀ. ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಕಬ್ಬಿನ ಇಳುವರಿ ಮತ್ತು ಮರಿ ಸಂಖ್ಯೆ ಹೆಚ್ಚಾಗುತ್ತೆ, ಒಳ್ಳೆ ರೀತಿ ಬೆಳೆಯ ಫಸಲನ್ನು ಬರ್ತೈತೆ ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೀನಿ ರೀ. ಎಸ್. ಸೊ ಇದರಿಂದ ಈ ಕೆಮಿಕಲ್ ಗೊಬ್ಬರ ಬದಲಾಗಿ ನಮ್ಮ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಇರ್ತದೆ, ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಅದ್ರ ಜೊತೆ ಮನುಷ್ಯನ ಆರೋಗ್ಯನೂ ಸುಧಾರಿಸುತ್ತೆ ಅಂತ ಹೇಳ್ಬೋದಾ. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರಿ ಏನಾಗ್ತಿದೆ ಅಂದ್ರೆ ಕೆಮಿಕಲ್ ಯೂಸ್ ಮಾಡಿ 5 ವರ್ಷದಿಂದ 10 ವರ್ಷ, 10 ವರ್ಷದಿಂದ 15 ವರ್ಷಕ್ಕೆ ಮಣ್ಣು ಸಂಪೂರ್ಣ ತನ್ನ ಒಂದು ಸತ್ವವನ್ನು ಕಳೆದುಕೊಳ್ತಾ ಇದೆ. ಸೊ ಮಣ್ಣು ಬರ್ತಾ ಅದ್ರ ತಾಕತ್ ಕಡಿಮೆ ಆಗ್ತದೆ. ಅದೇ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಸೊ ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ, ಅದ್ರ ಜೊತೆ ನಾವು ಬೆಳೆದಂಥ ಬೆಳೆ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಅಂತ ಹೇಳ್ಬೋದು. ಸೊ ಒಂದು ಅದ್ಭುತವಾದ ಇಳುವರಿಯನ್ನು ಸರ್ ತೆಗಿತಾ ಇದ್ದಾರೆ. ಸೊ ನನಗೆ ಎಕ್ಸ್ಪೆಕ್ಟೇಷನ್ ಇದೆ ಪ್ರಾಪರಾಗಿ ಇವರು ಇದೇ ಥರ ಮೇಂಟೆನೆನ್ಸ್ ಮಾಡಿದ್ರೆ ಒಂದು ಒಳ್ಳೆ ಇಳುವರಿ ತೆಗಿತಾರೆ ಅಂತ ಹೇಳ್ತಾ. ಸೊ ಎಲ್ಲ ರೈತ ಬಾಂಧವರಿಗೆ ಒಳ್ಳೇದಾಗಲಿ, ಆರ್ಗ್ಯಾನಿಕ್ ಜಾಸ್ತಿ ಪ್ರಮೋಟ್ ಮಾಡಿರಿ. ಸೊ ಅಲ್ಲಿಂದ ಒಂದು ದೇಶದ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸ್ಬೋದು ಅಂತ ಹೇಳ್ತಾ ಸೊ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ